ಅಂದ ಹಾಗೆ ಈಗ ನಮ್ಮ ಜೊತೆ ಯಾರು ಕೂತಿದ್ದಾರೆ ಅಂತ ನೀವು ನೋಡ್ಬೇಕಾ ನಿಮ್ಮ ಮೆಚ್ಚಿನ ಯಾರು ಸರ್ ನೀವು? ಅಯ್ಯಪ್ಪ ನೀನು ಶಾಲಾ ಹೊಡಿತಾನ ನೋಡು. ಯಾಕೆ ನಮ್ಮನ್ನು ಕರೆಸಿ ನಮ್ಮನ್ನೇ ಯಾರು ಅನ್ನೋ ಅಂತ ಮೊದಲನೇ ವ್ಯಕ್ತಿ ನೀನ ನೋಡ. ಯಾರು ಗೊತ್ತಿಲ್ಲೇನ? ಯಾರು? ಉತ್ತರ ಕರ್ನಾಟಕದ ಹುಲಿ ಅದಾನೆ. ಎದಕ್ಕೆ ನಾನು ಕೇಳಕತ್ತೀನಿ ಅಂದ್ರೆ ನಮ್ಮ ಸ್ಟುಡಿಯೋಗೆ ಬರೀ ಹುಲಿಗಳೇ ಬರ್ತಾ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ. ಈ ಹುಲಿ ಯಾವುದು, ಆ ಹುಲಿ ಯಾವುದು, ಇನ್ನೊಂದು ಹುಲಿ ಯಾವುದು. ಯಾಕೆಂದ್ರೆ ಕಾಡಲ್ಲಿರೋ ಹುಲಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾವು ಹುಲಿಗಳು ಅವ್ರ ಹುಲಿಗಳ ಅಂತ. ನೋಡಪ್ಪ ಯಾವ ಹುಲಿ ಬರ್ತಾವ ಏನು ಗೊತ್ತಿಲ್ಲ. ಆದ್ರೆ ನನಗೆ ಪಕ್ಷ ಬೇಡ, ಮತ್ತೊಂದು ಕುರ್ಚಿ ಬೇಡ ಅಂತ ಸ್ಟಿಕ್ಕರ್ ಅಂಟಿಸಿದ್ರು ಕೂತ್ಕೊಳ್ಳುವಂಥ ರಿಯಲ್ ಹುಲಿ ಅಂದ್ರೆ ನಾನ. ಬಕೆಟ್ ಹಿಡ್ದಿಲ್ಲ ಯಾವನಿಗೂ, ಯಾವ ಮಗನಿಗೂ ಬಕೆಟ್ ಹಿಡಿದು ಬದುಕಿಲ್ಲ. ನಿನ್ನಂಥ ಇಲಿಗಳು 1000 ಬಂದ್ರು ನಮ್ಮಂಥ ಹುಲಿ ಏನು ಮಾಡೋಕ್ಕಾಗೋದಿಲ್ಲ ನೋಡಪ್ಪ. ಈಗ ಒಂದು ಪ್ರಶ್ನೆ, ನೀವು ರಾಜಾ ಹುಲಿಯವರ ರಾಜಕೀಯವನ್ನು ಮುಗಿಸಲು ಒಂದು ಷಡ್ಯಂತ್ರ ಮಾಡ್ತಾ ಇದ್ರಂತೆ, ಹೊಂಚಾಗ್ತಾ ಇದ್ರಂತೆ, ಸಂಚಾಗ್ತಾ ಇದ್ರಿ ಅಂತ ಅವ್ರ ಮಗವ್ರು ಹೇಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಾ? ನೋಡಪ್ಪ, ನಾ ಹೇಳೋದೇನಪ್ಪ ಅಂದ್ರೆ ಏನು, ರಾಜಾನೂ ಇಲ್ಲ ಹುಲಿನೂ ಇಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಕೊಂತ ಹೋಗ್ತಾರೆ ಅವರು. ಆ ಹುಲಿ ಈ ಹುಲಿ, ಯಾವ ಹುಲಿ ಎಂಥದ್ದಿಲ್ಲ. ಹುಲಿ ಆದ್ರೆ ಯಾಕೆ 5 ವರ್ಷ ಮಾಡಲಿಲ್ಲ ಅವರು? 20 ತಿಂಗಳಿಗೆ ಹೇಳಿದ್ರು, 2 ತಿಂಗಳಿಗೆ ಹೇಳಿದ್ರು, 4 ಬಾರಿ ಹಿಂಗೆ ಅನ್ಕೋತ ಕೂತಿದ್ರು ಅವ್ರು ಅಷ್ಟೇ. ನೋಡಪ್ಪ, ನಾ ಹೇಳೋದು ಯಾರ ರಾಜಕೀಯನೂ ನಾವು ನಿರ್ನಾಮ ಮಾಡ್ಲಿಕ್ಕೆ ಬಂದಿಲ್ಲ. ಅವ್ರಿಗೆ ವಯಸ್ಸಾಯ್ತು ನೋಡಪ್ಪ, ಅವರೇ ಪಕ್ಷದಿಂದ ಅವ್ರಿಗೆ ಗೇಟ್ ಪಾಸ್ ಕೊಟ್ಟು ಕೂರ್ಸಾರ. ಏನೋ ಹಿರಿಯರಂತ 4 ಅವರು ಕೊಡ್ತಾರೆ. ಇದರಲ್ಲಿ ನಾನು ಮುಗಿಸೋದು ಏನೈತಿ, ನಾನು ಷಡ್ಯಂತ್ರ ಏನೈತಿ, ಇವ್ರಿಗಿರ್ತೈತಿ, ಆಸೆ ಇರ್ತೈತಿ ಮನುಷ್ಯರ್ಗೆ. ನನಗೂ ಬೇಕು, ನನ್ನ ಮಕ್ಳಿಗೂ ಬೇಕು, ಮೊಮ್ಮಕ್ಕಳು ಬೇಕು. ಇವರು ತಿಳ್ಕೊತಾ ಹೋಗ್ತಾರೆ. ಅದು ಗಾಲಿ ಕುರ್ಚಿ ಮೇಲೆ ಕೂತ್ಕೊತಾ ಹೋಗ್ತಾರೆ. ಆ ಕೂತ್ಕೊಂಡಿದ್ರು ಇವ್ರಿಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ನಾನು ನನ್ನ ಮಗ, ನನ್ನ ಮೊಮ್ಮಗ, ಇವ್ರು ರಾಜಕೀಯ ಮಾಡ್ಕೊಂತ ಹೋದ್ರೆ ಪ್ರಜಾಪ್ರಭುತ್ವ ಎಲ್ಲೈತಿ? ಅಲ್ಲ ನನ್ನ ಪ್ರಶ್ನೆ, ನೀವೇನಾದರೂ CM ಆದರೆ ನೀವು 5 ವರ್ಷ ಆಡಳಿತವನ್ನು ಮಾಡ್ತೀರಾ? 5 ವರ್ಷ ಆಗ್ತೀನೋ ಇಲ್ಲ 25 ವರ್ಷ ಆಗ್ತೀನೋ? ಅಲ್ಲ, ನಿಮ್ಗೆ ಅವರೇ ಪಕ್ಷದಲ್ಲಿ ನೀವು ಪಕ್ಷನೇ ಇಲ್ಲ ಅಂತ ಹೇಳಿದಾರಂತಲ್ಲ? ನೋಡಪ್ಪ, ನಮಗೆ ಪಕ್ಷ ಇಲ್ಲ, ಆದ್ರೆ ನಾನು ಹೈಲಿ ಡಿಮ್ಯಾಂಡ್ ಇರುವಂಥ ವ್ಯಕ್ತಿ. ಈಗ ಅದೇ ಪಕ್ಷದವರು ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಹೇಳಕತ್ತಾರ. ನಾನು ಏನಾದರೂ 2028ಕ್ಕೆ ಈ ಪಕ್ಷದವರು ನನ್ನನ್ನು ಕರೆದು ಅವರು ಅಧ್ಯಕ್ಷ ಸ್ಥಾನ ಮಾಡಿ ನನ್ನ ಅಧ್ಯಕ್ಷದಲ್ಲಿ ಚುನಾವಣೆ ನಡೆದ್ರೆ, ಕೊಟ್ಟು ಸ್ವಾಗತ ಮಾಡಿದ್ರೆ, ಕೊಟ್ಟು ಪಕ್ಷದ ಹೈಕಮಾಂಡ್ ನನಗೆ ಕೊಡ್ಬೇಕು ನೋಡಪ್ಪ. ಆಗ ನನ್ನ ಅಧ್ಯಕ್ಷತೆಯಲ್ಲಿ ಅಲ್ಲ, ಅವ್ರು ಏನು ಬೊಕ್ಕೆ ಕೊಡ್ಬೇಕಾ ನಿಮಗೆ? ಬೊಕ್ಕೆ ಇಲ್ಲಪ್ಪ, ಅಧ್ಯಕ್ಷ ಸ್ಥಾನ ನನಗೆ ಕೊಡಬೇಕು. ನನ್ನ ಅಧ್ಯಕ್ಷತೆಯಲ್ಲಿ ರಾಜಕೀಯ ಟೋಟಲಿ 2028ಕ್ಕೆ ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ನೊಳಗೆ ನಮ್ಮದ ಪಕ್ಷ ವಿನ್ ಆಗಬೇಕು, ಜೊತೆಗೆ ಆವತ್ತಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು. ಅಲ್ಲ, ನೀವು ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ರಿ. ನಿಮ್ಮ ಪಕ್ಷ ಮುನ್ನಡೆ ಕಂಡು ಅವರೆಲ್ಲ ಸೇರಿ ನಿಮ್ಮನ್ನು CM ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅವ್ರು CM ಕ್ಯಾಂಡಿಡೇಟ್ ಆದ್ರೆ ನಾನು ಹೋಗೋದು. ಅವ್ರು ಹೇಳಕತ್ತಾರ ಬನ್ರಿ ಅಂತ, ಬರ್ರಿ ನೀವೇ CM ಕ್ಯಾಂಡಿಡೇಟ್ ಅಂತಾರ. ನಾನು ಹೇಳೋದೇನಪ್ಪ ಅಂದ್ರೆ, ಸ್ವಲ್ಪ ದಿನ ತಡೀರಿ, ಇನ್ನೂ ಚಲಾಗಿ ಬರ್ತೀನಿ, ಇನ್ನೂ ಗ್ರ್ಯಾಂಡ್ ಎಂಟ್ರಿ ಕೊಡ್ತೀನಿ, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಪಿಕ್ಚರ್ ಅಭಿ ಬಾಕಿ ಹೈ. ಓಕೆ, ನೀವು CM ಆಗೋಕ್ಕೆ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದೀರಾ? ನಾನು ಬುಕ್ ಮಾಡಿದ್ದೀನಲ್ಲಪ್ಪ. ಬುಕ್ ಮಾಡಿದಿರಿ? ಏನು 45 ಮತ್ತು ಮಾರ್ಕ್ ಸಿನಿಮಾದೇನು ಟಿಕೆಟ್ ಬುಕ್ ಮಾಡಿದ್ದೀರಾ? ಇಲ್ಲಪ್ಪ, ನಾನು ಒಂದು ಗ್ರ್ಯಾಂಡ್ CM ಕುರ್ಚಿ ಬುಕ್ ಮಾಡೀನಿ. ಕುರ್ಚಿ ಬುಕ್ ಮಾಡಿದ್ದೀರಾ? ನಾನು ಯಾವತ್ತೂ ತುಕ್ಕಿ ಹಿಡ್ದಿರೋ ಗಟ್ಟಿ ಒಳಗೆ ಮಾಡಿ ಕುಟ್ಟಿ ಪೆಟ್ಟಿ ಅದನ್ನು ಅಲ್ಲಿ ಸ್ಟ್ಯಾಂಡ್ ಮಾಡೋ ಮನುಷ್ಯ ಅಲ್ಲ. ಮತ್ತೆ ಅದು CM ಕುರ್ಚಿ ಅಂತ ಒಳ್ಳೆ ನಮ್ಮ ಕರ್ನಾಟಕದ ಒಳ್ಳೆ ಮರದಲ್ಲಿ ಮಾಡಿಸಿ ಅದರಲ್ಲಿ ಕೆತ್ತನೆ ಮಾಡಿಸಿ, ಇದು ಕರ್ನಾಟಕದ CM ಇಂಥವ್ರ ಹೆಸರು ಅಂತ ಹೇಳಿ ಅದನ್ನು ಬುಕ್ ಮಾಡೀನಿ. ಅದರ ಜೊತೆಗೆ ನಾನು ಇನ್ನೇನಪ್ಪ ಬುಕ್ ಮಾಡೀನಿ ಅಂದ್ರೆ, ಒಂದೊಂದು ಜಿಲ್ಲೆಗೆ 10 ಬುಲ್ಡೋಸರ್, 10 JCB 10 ಬುಕ್ ಮಾಡಿ ಇಟ್ಟೀನಿ. ಏನು ಎಲ್ಲ ರಾಜ್ಯ ಎಲ್ಲ ಹಗದ್ಬಿಟ್ಟು ಬಿಸಾಕ್ಬಿಡ್ಲಿ ಅಂತ ಬುಕ್ ಮಾಡಿದ್ರೆ? ಯಾರ್ಯಾರು ಹಗರಣ ಮಾಡ್ತಾರ, ಯಾರ್ಯಾರು ದುಂಬಿ ಮಾಡ್ತಾರ, ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾರ, ಸಣ್ಣ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರ, ಅವರ ಮನೆಗಳನ್ನ ನಾನು JCB ಬಿಟ್ಟು, ರೋಡ್ ರೋಲರ್ ಬಿಟ್ಟು, ಬುಲ್ಡೋಜರ್ ಬಿಟ್ಟು ಅದನ್ನೆಲ್ಲ ನೆಲಸಮ ಮಾಡಿಸ್ತೀನಿ. ಇದು ಯಾರೋ ಯಾವುದೋ ರಾಜ್ಯದಲ್ಲಿ ಮಾಡ್ತಾ ಇದಾರಲ್ಲ, ಇದು ಆ ಕಾನ್ಸೆಪ್ಟ ನೀವು ಹೇಳ್ತಾ ಇದ್ದೀರಾ? ನೋಡಪ್ಪ, ಅದು ಅವ್ರ ಕಾನ್ಸೆಪ್ಟ್ ಆಗಿರ್ಬೋದು, ನನ್ನ ಕಾನ್ಸೆಪ್ಟ್ ಬೇರೆ. ಅವ್ರದ್ದು ಯೆಲ್ಲೋ ಕಲರ್ ಇರ್ತೈತಿ, ಅವ್ರ JCB ಬುಲ್ಡೋಜರ್ ಎಲ್ಲ ಯೆಲ್ಲೋ ಕಲರ್. ನಾವು ಈ ಬಣ್ಣ ಹಾಕ್ತೀವಿ ನೋಡಪ್ಪ, ಈ ಕಲರ್ ಇರ್ತೈತಿ.
ಮನೆ ಉಣ್ಸೋ ಬುಲ್ಡೇಜರು JCBಗೆ ಈ ಬಣ್ಣ ಹೊಡಿತೀರಿ. ಹೌದಪ್ಪ, ಈಗ ಕಲರ್ ಚೇಂಜ್ ಮಾಡೀವಿ, ಬದಲಾವಣೆ ಆಯ್ತಲ್ಲ. ಅವ್ರದ್ದು ಬೇರೆ ನಮ್ದು ಬೇರೆ. ಅಲ್ಲ, ಏನು ಬದಲಾವಣೆ ಆದರೂ ನೀವು ಪಕ್ಷದಲ್ಲೇ ಇಲ್ಲ ಅಂತ ವಿಧಾನಸೌಧದಲ್ಲಿ ಹೇಳ್ಬಿಟ್ರಲ್ಲ. ನೋಡಪ್ಪ, ನನಗೆ ಪಕ್ಷ ಬೇಕಿಲ್ಲ ನೋಡಪ್ಪ. ನನಗೆ ಇವತ್ತು ವಿರೋಧ ಪಕ್ಷ ಅಂತ ಇದ್ರೆ ಅದು ಪಕ್ಷ ಅಲ್ಲ, ಯಾವುದು ತೆನೆ ಪಕ್ಷ ಅಲ್ಲ. ಆ ಒಂದು ಸಾಧನದೊಳಗೆ ಗುಡುಗಾಯಿಸಿ ಮಾತಾಡುವಂಥವನು ಹುಲಿ ಯಾರಾದ್ರೂ ಇದ್ರ ಅದು ನಾನ. ಆದ್ದರಿಂದ ನನ್ನ ಒಂದು ಸೀಟ ನನಗೆ ವಿರೋಧ ಪಕ್ಷ ಸ್ಥಾನ ಕೊಟ್ಟೈತಿ, ನಾಯಕನ ಸ್ಥಾನ. ಈಗ ರಾಜಾ ಹುಲಿ, ಅವರು ರಾಜಾ ಹುಲಿ ಅಂತೀರಿ, ನೀವು ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳ್ತೀರಲ್ವಾ. ಈ ಎರಡು ಹುಲಿಗೂ ಒಂದೇ ಥರ ಪೇಂಟ ಇಲ್ಲ ಬೇರೆ ಬೇರೆ ಪೇಂಟ? ನೋಡಪ್ಪ, ಯಾವ ಬಣ್ಣ ಬದಲಾವಣೆ ಮಾಡೋದು ಗೊತ್ತಿಲ್ಲ. ನಾವು ರಿಯಲ್ ಹುಲಿ, ನಮಗೇನು ಬಣ್ಣ ಹಚ್ಚಬೇಕಾಗಿಲ್ಲ. ಕೆಲವರು ಹುಲಿ ಅಂತೇಳಿ ಎಲ್ಲೋ ಪೇಂಟ ಕಪ್ಪು ಪೇಂಟ ಹಾಕೊಂಡು ಓಡಾಡ್ಲಿಕ್ಕತ್ತಾರ. ಮುಸುಳಿ ನೋಡಿದ್ರೆ ನಾಯಿಗಳಿದ್ದಂಗೆ ಇರ್ತವೆ. ನಾವು ಯಾಕಪ್ಪ ಅಲ್ಲ, ನಗು ಬಂತು, ನಗಬಾರ್ದ? ನಮ್ಮ ಈಗ ಸ್ವಾತಂತ್ರ್ಯ ಕೊಟ್ಟರು. ಅಲ್ಲ, ಸ್ವಾತಂತ್ರ್ಯ ನಮ್ಗಿಲ್ವ ನಗುವಂಥದ್ದು? ನೋಡಪ್ಪ, ನೀನು ನಕ್ಕಾಕತ್ತಿ, ಆದ್ರೆ ನನಗೂ ನಗು ಬರ್ತೈತಿ, ಕಾಣಂಗಿಲ್ಲ. ಯಾವ ಕಡೆ ಬರ್ತೈತಿ ಅಂತ ನಿನಗೆ ಗೊತ್ತಿಲ್ಲ. ಅಲ್ಲ, ನೀವು ನಗ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಕಾಣಲ್ಲ ಅಂತ ಹೇಳ್ತೀರಿ. ಎಲ್ಲೋ ಕೆಲವರು ಜನ ಒಳಗೆ ಅಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ? ನೋಡಪ್ಪ, ನಾನು ಹೊಳ್ಕೊಂತ ಕೂತ್ಕೊಳ್ಳಲ್ಲ. ನನಗೆ ಮುಖ್ಯಮಂತ್ರಿ ಸ್ಥಾನ ಕಷ್ಟವಾಯಿತು, ಕೊಟ್ಟು ಬಿಡಿ, ನಾನು ತಂತಿ ಒಳಗೆ ಬೆಂದಿ, ಪಾತ್ರೆ ಒಳಗೆ ಬೆಂದಿ, ಅವೆಲ್ಲ ಕೇಳೋ ಮನುಷ್ಯ ಅಲ್ಲ. ನನಗೆ ಪಕ್ಷ ಉಚ್ಚಾಟನೆ ಮಾಡಿದ್ರೆ ಹೋಗ್ರಲೇ ಅಪ್ಪ, ನೀವು ಉಚ್ಚಾಟನೆ ಮಾಡಿದ್ರು ಆಯಿತು, ನನ್ನ ಒಂದು ಶ್ರಮದಿಂದ ನಾನು ಬರ್ತೀನಿ ಅಂತ ನಾನು ಹೇಳ್ತೀನಿ. ಅವ್ರು ಕೊಟ್ಟಿಲ್ಲ ಸೀಟು, ಇವ್ರು ಕೊಟ್ಟಿಲ್ಲ ಸೀಟು, ಯಾಕೆ ಕಳ್ಕೊಂತ ಕೂತ್ಕೋಬೇಕು? ಓಕೆ, ಇದನ್ನು ಇಲ್ಲಿಗೆ ಬಿಡೋಣ. ಇದ್ರ ಬಗ್ಗೆ ಡಿಸ್ಕಷನ್ ಒಂದು ಮೇಜಿನ ಮೇಲೆ ಕೂತ್ಕೊಂಡು ಆಮೇಲೆ ಮಾತಾಡೋಣ. ನನಗೊಂದು ಪ್ರಶ್ನೆ ಸರ್, ನನಗೆ ಈಗ ನೀವು ಓಟ್ಗಳೇ ಬೇಡ ಅಂತೀರಿ ಕೆಲವ್ರದ್ದು. ನಮ್ಮ ಬೇಡಪ್ಪ. ಕೆಲವ್ರದ್ದು ಬೇಡ ಅಂತ ಹೇಳ್ತಿರಲ್ಲ, ಬೇಕು ಅಂತ. ಅವ್ರು ಇಲ್ದೇನೆ ನೀವು ಗೆಲ್ತೀರಾ ಅನ್ನೋದು ನಿಮ್ಗೆ ನಂಬಿಕೆ ಇದೆಯಾ? ನಾನು ಹೇಳೋದೇನಪ್ಪ ಅಂದ್ರೆ, ನಾನು ಬೇಡ ಅಂತ ಯಾರು ಓಟ್ ಹೇಳೀನಿ, ಅವರು ಆ ಒಂದು ಪಕ್ಷ ಬಿಟ್ಟು ಇನ್ನು ಯಾರಿಗೂ ಓಟು ಮಾಡೋದಿಲ್ಲ ಅವರು. ಆದ್ದರಿಂದ ಅವ್ರು ಓಟು ಬೇಡ ಅಂತೇಳಿ ಅದು ಬರುವುದೂ ಇಲ್ಲ. ನಮ್ಮ ಜೊತೆ ಇದ್ದರೂ ಬರಲ್ಲ, ಇಲ್ಲದೇ ಇದ್ದರೂ ಬರಲ್ಲ. ಅದಕ್ಕೆ ನನಗೆ ಸಿಗೋ ಓಟು ನನಗೆ ಸಾಕ್ರಿಯಪ್ಪ, ನಾನು ಗೆಲ್ಲೋಕ್ಕೆ ಭಾಳ ಐತಿ. ಈಗ ಅದೆಲ್ಲ ಬಿಡಿ ಸರ್, ಈಗ ಕೈ ಪಕ್ಷದಲ್ಲಿ CM ಬದಲಾವಣೆ ಆಗುತ್ತಾ? ಹಾಗೇ ಆಗೈತಿ. ನೆಕ್ಸ್ಟ್ ನೋಡ್ರಿಪ್ಪ, ಅವರು ಬದಲಾವಣೆ ಮಾಡ್ಲಿಕ್ಕೆ ನಿಂತಾರ. ಯಾರು? ಬಂಡೆಯವರು. ಅವ್ರು ಹೇಳಕತ್ತಾರ, ಬಂಡೆಯವರು ಮೊದಲೇ, ನಾನು ಬಂಡಿ, ನನ್ನನ್ನು ಎಲ್ಲರೂ ಎಷ್ಟು ಕಲ್ಲು ಹೊಡಿತೀರಿ, ಒಗಿತೀರಿ, ನನಗೆ ಎಷ್ಟು ಏಟು ಕೊಡ್ತೀರಿ, ನಾನು ಒಳ್ಳೆ ಶಿಲೆ ಆಗ್ತೀನಿ. ಶಿಲೆ ಆದಮೇಲೆ ಏನಪ್ಪ ಅಂದ್ರೆ, ನಾನು ಶಿಲೆ ಆಗಿನಿ, ಶಿಲೆ ಆಗಿರೋನ್ನ ತಗೊಂಡು ಅದನ್ನು ಸಂಸ್ಕಾರ ಮಾಡಿ, ಅದಕ್ಕೇನು ಪ್ರೋಕ್ಷಣೆ ಮಾಡಿ, ಅದನ್ನು ಇಟ್ಟು ಪೂಜೆ ಮಾಡಲ್ಲ, ನಾನು ದೇವರಾಗ್ತೀನಿ ಅಂದ್ರೆ, ಈಗ ಅವರು CM ಕುರ್ಚಿಗೆ ನಾನು ರೆಡಿ ಇದ್ದೀನಿ, ತಗೊಂಡೋಗಿ ಕೂರಿಸ್ರಪ್ಪ, ಮೆರೆಸ್ರಪ್ಪ ಅಂತ ಹೇಳಕತ್ತಾರ. ಎಲ್ಲೋದ್ರೂ ಟೆಂಪಲ್ ರನ್ನಿಂಗ್ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಲಿಕ್ಕತ್ತಾರ. ಆದರೆ ಅಲ್ಲಿ ಅವರು ನಾವು ಬಿಡೋಲ್ಲ ಅಂತ ಹೇಳಿ ಅವ್ರು ಹೌದಾವಲಿಯವ್ರ ಏನು ಮಾಡಕತ್ತಾರ, CM ಕುರ್ಚಿ ಕಾಲಿಲ್ಲ, ಯಾರು ಹೇಳಿದ್ದೆ ನಿಮಗೆ, ಹೊಡೀರಿ ಕಪಾಲಕ್ಕೆ ಅನ್ಲಿಕ್ಕತ್ತಾರ. ಇವರು ನಾನು ಕಷ್ಟಪಟ್ಟಿದ್ದೀರಿ, ನನಗೆ ಸಿಕ್ಕೇ ಸಿಗುತ್ತೆ ಅಂತ ಇವ್ರು ಅನ್ಲಿಕ್ಕತ್ತಾರ. ಆದ್ದರಿಂದ ಅವರು ಕೊಡೋಂಗಿಲ್ಲ, ಇವರು ಬಿಡೋಂಗಿಲ್ಲ. ನೀವು ಹೇಳೋದೆಲ್ಲ ಮುಗೀತು, ನೀವಿನ್ನು ಹೊರಡ್ಬೋದು ಸರ್. ಯಾಕಪ್ಪ ಹೊರಡ್ಬೋದು ಅಂತಿ? ಯಾಕಂದರೆ ನಾನು ಶೂಟಿಂಗ್ ಹೋಗ್ಬೇಕು, ಇದು ಪಾರ್ಟ್ ಟೈಮ್ ಜಾಬು. ಪಾರ್ಟ್ ಟೈಮ್ ಜಾಬ್ ಐತಿ. ಅವ್ರು ಬಂದ್ರೆ ಫುಲ್ ಬಾಟ್ಲ್ನಾಗ ನೀರು ತುಂಬ ಕೊಡ್ತೀರಿ, ನನಗೆ ಖಾಲಿ ಬಾಟ್ಲ್ ಕೊಡಕತ್ತೀರಿ. ಏನು ನೀವು ಮಾಡೋದು? ನಮ್ಗೆ ಉತ್ತರ ಕರ್ನಾಟಕ ಅಂದ್ರೆ ತಾತ್ಸಾರ. ನಿಮ್ಗೆ ಅದೊಂದು ದಾನ ಕೊಡೋದ್ರಲ್ಲೂ ತಾತ್ಸಾರ, ನೀರು ಕೊಡೋದ್ರಲ್ಲೂ ತಾತ್ಸಾರ, ಮಾತಿನಲ್ಲೂ ತಾತ್ಸಾರ. ನಮ್ಮನ್ನ ಹೋಗಿ ಅಂತ ಕಳಿಸೋರ ನೀವು. ನಾವು ಉತ್ತರ ಕರ್ನಾಟಕದ ಮಂದಿ, ನಾವು ಯಾವತ್ತು ಬರ್ರಿ ಚಲೋ ತಿನ್ನಿರಿ, ಚಲೋ ಊಟ ಮಾಡಿರಿ ನೀವನ್ರಿ. ಆದ್ರೆ ನೀವು ಹೋಗ್ರಿ ಖಾಲಿ ಬಾಟ್ಲ್ದಾಗ ಕೊಟ್ಟು ನೀರು ಕೊಡೋಂಗಿಲ್ಲ. ನೀವು ಬರ್ರಿ, ನಿಮ್ಮ ದಮ್ಮಯ್ಯ ತಗೊಳ್ಳಿ ಸರ್, ಇಷ್ಟೊಂದು ಬೈಬೇಡಿ. ಕುಡ್ಕೊಂಡು ಮನೆಗೆ ಹೋಗಿ ಸರ್. ಅವ್ನು ಯಾರಲ್ಲೇ ನೀರು ಮಡಗಲ್ವ ಅವ್ರಿಗೆ? ನಮ್ಮ ಬೈಸ್ಕೋಬೇಕಾ ಈ ರೀತಿ? ಅಪ್ಪ, ನಿನಗೂ ಟೆನ್ಷನ್ ಆಗೈತಿ, ಬರಲೇನು? BP ಶುಗರು ಎಲ್ಲ ಬರ್ಸ್ಬಿಡ್ತಾರೆ, ಏನು ಕೇಳಿದ್ರು ಅಡ್ಡಾದಿಡ್ಡಿ ಉತ್ತರ ಕೊಟ್ಬಿಡ್ತಾರೆ. ಸೊ ಬಂದವರೆಲ್ಲ ಬಾಯಿ ಬಂದು ಬೈದ್ಬಿಟ್ಟೆ ಹೋಯ್ತವ್ರೆ. ನನ್ನ ಟೆನ್ಷನ್ ನನಗೆ ಇರಲಿ. ಸೊ ಆಲ್ ರೈಟ್, ಮುಂದಕ್ಕೆ ಹೋಗೋದು ಬೇಡ, ಇಲ್ಲಿ ಕಾರ್ಯಕ್ರಮ ಮುಗಿಸೋಣ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಯಾವಾಗಲೂ ಆರೋಗ್ಯವಾಗಿರಬೇಕು ಅಂತಂದರೆ ಈ ರೀತಿ ಕಾಮಿಡಿ ಅಂತ ಇರುವಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇರಬೇಕು. ಸೊ ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣ. ಇಲ್ಲಿವರೆಗೂ ಆಗಿದ್ದು ತಮಾಷೆಗಾಗಿ. ಸೊ ಗಿಲಿಗಿಲಿ ಪಾಲಿಟಿಕ್ಸ್ ನೋಡ್ತಾ ಇರಿ, ಯಾವಾಗಲೂ ನಗ್ತಾ ಇರಿ. ಥ್ಯಾಂಕ್ ಯು.